ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. GST ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಯಾರಿಗೆ ಗೊತ್ತಿಲ್ಲ? ಸರಕು ಮತ್ತು ಸೇವಾ ತೆರಿಗೆ ಅಂತೇಳಿ ಇಡೀ ದೇಶಕ್ಕೆ ಒಂದು ತೆರಿಗೆ ಇರಲಿ ಅಂತ ಏನೋ 2016-17 ಮಾಡಿದರು. ಮತ್ತು ಭಾಳಷ್ಟು ಜನರ ಬೇಡಿಕೆ ಇದ್ದಿದ್ದು ಬಂದ್ರೆ ಇಲ್ಲಿ ಟ್ಯಾಕ್ಸ್ ಚೋರಿ ತಪ್ತದ, ದುಡ್ಡು ಉಳಿತದ, ಏನೇನೋ ಕನಸ್ಕೊಂಡಿದ್ರು. ಆದರೆ ಈ ಕಳೆದ ಈ ಆಡಳಿತದಲ್ಲಿ ನೋಡಿದಾಗ ಇದು ನಿಜವಾಗಿಯೂ ಲಾಭ ಆಗಿದಲ್ಲ ಜನಸಾಮಾನ್ಯರಿಗೆ. ಸರ್ಕಾರಕ್ಕೆ ಲಾಭ ಆಗಿರ್ಬೋದಿಲ್ಲ ಅಂತಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು, ನಾವು ಜನಕ್ಕೆ ಮಾತ್ರ ತೊಂದರೆ ಭಾಳಷ್ಟು ಆಗ್ಯದ. ಮತ್ತು ಅದರಲ್ಲೂ ರಾಜ್ಯ ಸರ್ಕಾರಗಳಿಗೆ ಭಾಳಷ್ಟು ಅನ್ಯಾಯ ಆಗ್ಯದ ಇದರಿಂದ ಅಂತಾರೆ. ಯಾಕಂದರೆ ಯಾವಾಗಿಂದು ಇಂಟ್ರೊಡ್ಯೂಸ್ ಮಾಡಿದರು ಆ ವರ್ಷ 25-30 ಸಾವಿರ ಕೋಟಿ ಪ್ರತಿಯೊಂದು ರಾಜ್ಯಕ್ಕೆ ಲಾಸ್ ಆಯಿತು ಅಂತೇಳಿ ರಿಪೋರ್ಟ್ಸ್ ಇದ್ದಾವೆ. ಅದು ತುಂಬಿಸ್ಕೊಳ್ಬೇಕು ಕೇಂದ್ರ ಸರ್ಕಾರ ಹೊಸದು ಇಂಟ್ರೊಡ್ಯೂಸ್ ಮಾಡಬಹುದು ಅಂತಿತ್ತು. ಆದರೆ ಎಷ್ಟು ಮಟ್ಟಿಗೆ ತುಂಬಿಸ್ಕೊಟ್ಟು ಏನೋ ಇಲ್ಲಿವೇ ನೋಡಿದ್ರೆ ರಾಜ್ಯಗಳಿಗೆ ಮಾತ್ರ ಅನ್ಯಾಯ ಆಗಿದೆ ಅನ್ನೋದು ಸ್ಪಷ್ಟ ಆಗ್ತದೆ. ಮತ್ತು ಜನಕ್ಕಂತ ಏನು ಪ್ರಶ್ನೆ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕೆ ಭಾಳಷ್ಟು ಅನ್ಯಾಯಗಳು ನಾವು ನೋಡ್ತಾ ಇದ್ದೀವಿ. ಏನಿಲ್ಲಪ್ಪ ಅಂದರೂ ವಾರ್ಷಿಕ ಕಡಿಮೆ ಅಂದರೂ ಸಹಿತ ಏನು 85,000 ಕೋಟಿಗಳಿಂದ 2.5 ಲಕ್ಷ ಕೋಟಿ ಇವರೆಗೆ ಇದು ಸಂಗ್ರಹ ಆಗ್ತದೆ ಬರೋ GST ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಇದ್ರಲ್ಲಿ ಪಾಲು ನಮ್ಗೆ ಎಷ್ಟು ಬರ್ತದೆ ರೀ, ಎಷ್ಟು ಕೊಡ್ತಾರೆ ಪ್ರತಿಯೊಂದು ರಾಜ್ಯಕ್ಕೆ. ಹೀಗಾಗಿ ಪ್ರತಿಯೊಂದು ರಾಜ್ಯರು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಶುರುವಾಗಿದೆ. ನಮಗೆಲ್ರಿ ಪಾಲು ಎಷ್ಟು ಕೊಡ್ತೀರಿ? ₹1 ನಮ್ಗೆ ಕೊಡೋದು ಬರೀ 15% ಕರ್ನಾಟಕ ಆಗ್ತದೆ. ಹಾಗೆ ಉಳಿದ್ವಿ ಎಲ್ಲ ವಿಶೇಷವಾಗಿ ಇದರಲ್ಲಿ ಭಾಗಿಯಾದಂಥದ್ದು ಕರ್ನಾಟಕದಿಂದ ನಮ್ಮ